ಹಾರ್ಟಿಯೆಸ್ಟ್ ಕಂಗ್ರ್ಯಾಚುಲೇಷನ್ ರಶ್ಮಿ ಮೇಡಮ್ ಆಗಿದ್ದು ತುಂಬಾ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಮಧು ಸರ್ ಕಾರ್ ತಗೊಂಡಾಗ ನಮಗೂ ಯಾಕೆಂದರೆ ನಾವು ಕಾರ್ ತಗೋಬೇಕು, ನಮ್ಮ ಜೊತೆ ಬರೋರಿಗೆ ಕಾರ್ ಕೊಡಿಸ್ಬೇಕಂತ ಅಂದ್ಕೊಂಡೆ. 1 ವರ್ಷದೊಳಗೆ ನಾನು ನೋಡಿ ಕಾರ್ ತಗೊಂಡಿದ್ದೆ. ಆಫೀಸ್ ಮಾಡಿದ್ದಾರೆ ಖಂಡಿತ ಸರ್. ಯಾಕೆಂದರೆ ನಮ್ಮ ಸರೌಂಡಿಂಗ್ನಲ್ಲೂ ಕೂಡ ಮೋದಿಕೆಯನ್ನು ಚಿಕ್ಕ ಪುಟ್ಟಾಗಿ ತೋರಿಸಿದ್ರೆ ಯಾರೂ ಒಪ್ಕೊಳ್ಳೋದಿಲ್ಲ. ತುಂಬ ಕನಸಿದೆ ಮೋದಿಕೆಯನ್ನು ಇದೇ ರೀತಿ ತೋರಿಸ್ಬೇಕಂತ. ಈ ಕನಸನ್ನು ಹುಟ್ಟಾಕಿದ್ದು ನಮ್ಮ ಮಂಜುನಾಥ್ ಶೆಟ್ಟಿ ಸರ್. ಯಾಕೆಂದರೆ ಯಾವುದೂ ಯಾವುದೇ ಒಂದು ಟ್ರೈನಿಂಗ್ ಆಗಲಿ ಮೀಟಿಂಗ್ ಆಗಲಿ ತೋರಿಸೋದೇ ಅವರು ದೊಡ್ಡ ಮಟ್ಟದಲ್ಲಿ. ಹಾಗೆಯೇ ಅವರ ಒಂದು ಡೌನ್ಲೈನ್ಸ್ಗಳು ಕೂಡ ಅದೇ ಥರ ಕ್ರಿಯೇಟ್ ಆಗಿದ್ದಾರೆ. ತುಂಬಾ ಖುಷಿ ಆಯಿತು. ತುಂಬ ಡ್ರೀಮ್ ಇದಾಯಿತು ಸರ್. ಖಂಡಿತ ನಾನು ಈ ಥರ ಒಂದು ಆಫೀಸ್ ಮಾಡಬೇಕು, ಇದ್ರ ಜೊತೆಗೆ DP ಮಾಡಬೇಕು ಅನ್ನೋದು ಕೂಡ ತುಂಬ ಆಸೆ ಇದೆ, ಕನಸಿದೆ. ಹಾಗೆಯೇ ನನ್ನ ಮಗ ಕೂಡ UCP ಕ್ವಾಲಿಫೈ ಆಗಿದ್ದಾರೆ. ಎಕ್ಸಾಮ್ ಇದೆ. ಮೆಡಿಕಲ್ ಬಂದಿದ್ದಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಆರೋಗ್ಯ ಸಿಕ್ಕಿದೆ. ಆರೋಗ್ಯದಿಂದ ಇವತ್ತು ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಸಾಕಷ್ಟು ಟ್ರೈನಿಂಗ್ಗಳನ್ನು ಕೊಡಿಸಿದ್ದಾರೆ ಮೇಡಮ್. ತುಂಬಾ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ನಾವೊಂದು ಲಿಫ್ಟಿಗೆ ಹಾಕೋಕ್ಕೂ ಹೆದರ್ತಾ ಇದ್ದೆ, ಹೊರಗಡೆ ಬರ್ತಿರ್ಲಿಲ್ಲ. ಇವತ್ತು ನಿಜವಾಗ್ಲೂ ಚಿಕ್ಕ ಪುಟ್ಟ ಒಂದು ಫಂಕ್ಷನ್ಗೂ ಕೂಡ ಹೆಂಗೆ ಮೇಕಪ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಮ್ಮ ಮೋದಿಕೇರ್ ಕಲಿಸ್ಕೊಟ್ಟಿದೆ. ಹಾಗಾಗಿ ಮೋದಿಕೇರ್ನ ಯಾರು ಚಿಕ್ಕದಾಗಿ ನೋಡೋಕ್ಕೆ ಇಷ್ಟಪಡಬೇಡಿ. ಯಾಕೆಂದರೆ ಇವತ್ತು ಹಳ್ಳಿ ಲೆವೆಲ್ಗೆ ಈ ಥರ ನಾವು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ರೆ ಖಂಡಿತ ಯಾವ ಒಂದು ಲೈಫ್ ಸ್ಟೈಲ್ ಸೆಂಟರ್ಗೂ ಕೂಡ ಕಡಿಮೆ ಇಲ್ಲ ಅಂತ ಅನ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ. ಹಿಂಗೆ ಇದನ್ನು ಕೂಡ ಯಾರೆಲ್ಲ ಡ್ರೀಮ್ ಇಟ್ಕೊಂಡ್ಬಂದಿದ್ದೀರಾ, ಈ ಸಿಸ್ಟಮ್ನೊಳಗೆ ಇದ್ದರೆ ಖಂಡಿತ ಅಪ್ಡೇಟ್ ಆಗ್ತೀವಿ. ಈ ಸಿಸ್ಟಮ್ ಬಿಟ್ಟು ಯಾವತ್ತೂ ಹೊರಗೆ ಹೋಗಬಾರ್ದು. ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಕೆಲವಷ್ಟು ಜನಕ್ಕೆ ನಾವು ಇನ್ನೂ ಕೂಡ ಅರ್ಥ ಮಾಡಿಸೋದಿದೆ. ಮೋದಿಕೇರ್ನ ಅರ್ಥ ಗೊತ್ತಿಲ್ಲ. ಮೋದಿಕೇರ್ಗೆ ಬರೋದು ಹೋಗೋದಷ್ಟೇ. ಆದರೆ ಮೋದಿಕೇರ್ ಅಂದರೆ ತುಂಬ ಒಂದು ಆಳವಾಗಿ ಅರ್ಥ ಮಾಡ್ಕೊಂಡವ್ರು ಮಾತ್ರ ಇದ್ರೊಳಗಡೆ ಇರ್ತಾರೆ ಅಂತ ನನಗೆ ಗೊತ್ತಾಯಿತು. ಮಂಜುನಾಥ್ ಸರ್ ನಿಜವಾಗ್ಲೂ ನಮ್ಮ ಒಂದು ಯಾಕೆಂದರೆ ಬಾಕಿ ಹತ್ರದಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ನನ್ನ ಕಾರ್ ಓಪನಿಂಗಿಗೂ ಕೂಡ ಲಾಂಚಿಂಗಿಗೂ ಬರ್ತಾರ ಇಲ್ವ ಅಂತ ಅಂದ್ಕೊಂಡಿದ್ದೆ ಮಧು ಸರ್ ಅಂದ್ಕೊಂಡಾಗೆ. ಖಂಡಿತ. ಯಾಕೆಂದರೆ ನಮ್ಮ ಒಂದು ಸುತ್ತಮುತ್ತ ಯಾರು ಕೂಡ ಈ ಥರ ಒಂದು ನಾವು ಯೂತ್ ಐಕಾನ್ನ ತೋರಿಸ್ತೇಬೇಕಿತ್ತು. ಹಾಗಾಗಿ ಬಂದರು. ತುಂಬಾ ಖುಷಿ ಆಯಿತು. ನಮ್ಮ ಮಧು ಸರ್ ಕೂಡ ಇವತ್ತು ಆಫೀಸ್ ಮಾಡಿದ್ದಾರೆ ಅಂದರೆ ಈ ಚಿಕ್ಕ ಹಳ್ಳಿಲಿ ಈ ಥರ ಒಂದು ಡ್ರೀಮ್ ಬಿಲ್ಡ್ ಮಾಡಿದ್ದಾರೆ ಅಂದರೆ ಇನ್ನೂ ಕೂಡ ನಾವು ಒಂದು ದೊಡ್ಡ ಊರು ನಮ್ಮೂರು, ಅಲ್ಲಿ ಕೂಡ ನಾವು ಈ ಥರ ಒಂದು ಡ್ರೀಮ್ ಆಫೀಸ್ನ ಓಪನ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅನ್ನಿಸ್ತಿದೆ. ಖಂಡಿತ ನಾನು ಸರ್ ಖಂಡಿತ ಇವತ್ತು ಖುಷಿ ಆಗ್ತದೆ. ಯಾಕೆಂದರೆ ಎಕ್ಸೈಟ್ಮೆಂಟಿಗೆ ಮಾತುಗಳು ಬರಲ್ಲ. ಈ ಥರ ಒಂದು ನಾವು ಕೂಡ ಒಂದು ಡ್ರೀಮ್ನ ಇಟ್ಕೋಬೇಕು ಸರ್. ತುಂಬ ದೊಡ್ಡದಾಗಿ ಲೈಫ್ ಸ್ಟೈಲ್ ಆಗಿ ಇವತ್ತು ಮೋದಿಕೇರೊಳಗಡೆ ಬಂದಿದ್ದೀವಿ ಅಂದರೆ ಬರೀ ಅಲ್ಲ, ಬೆಳೆಸಿ ಬೆಳಿಬೇಕು. ಅವಾಗ ನಮಗೆ ಖುಷಿ ಕೊಡೋ ಅಂಥದ್ದು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಮಂಜುನಾಥ್ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮನ್ನೆಲ್ಲರೂ ಇನ್ವೈಟ್ ಮಾಡಿರೋಂಥ ರಶ್ಮಿ ಮೇಡಮ್, ಮೋದಿ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಇಷ್ಟಪಡ್ತೀನಿ. ಥ್ಯಾಂಕ್ ಯು.